ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ವಿರೋಧಿಸಿ ಎಸ್ಎಫ್ಐ ಮತ್ತು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟ ರೂಪಿಸುತ್ತವೆ. ಈ ಸಾವಿನ ಹಿಂದೆ ಹಲವಾರು ಅನುಮಾನಗಳನ್ನು ನಮ್ಗೆ ಕಾಡ್ತಾ ಇವೆ. ವಿಶೇಷವಾಗಿ ಆತ್ಮಹತ್ಯೆ ಪ್ರಕರಣ ಅಂತೇಳಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಆ ಒಂದು ಶವದ ಸ್ಥಿತಿಗತಿ ಮತ್ತೆ ಆಕೆ ಹಿನ್ನೆಲೆ ನೋಡತಕ್ಕಂಥ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅದು ಒಂದು ಸಂಚಿತ ರೂಪಿತ ಕೊಲೆ ಅಂತೇಳಿ ನಮ್ಗೆ ಅನುಮಾನ ಕಾಡ್ತಾ ಇದೆ. ಈ ಒಂದು ಅನುಮಾನಕ್ಕೆ ಒಂದು ಸ್ಪಷ್ಟತೆ ಸಿಗಬೇಕು ಅಥವಾ ಅನುಮಾನ ಹೋಗ್ಬೇಕಂದ್ರೆ ಅದು ಆ ಒಂದು ಸಾವಿನ ನಿಜವಾದ ತನಿಖೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನಿಜವಾದ ತನಿಖೆ ಮಾಡಿ ಸಾವಿನಿಂದಿರತಕ್ಕಂಥ ಆ ಒಂದು ಆರೋಪಿಗಳು ನಿಜವಾಗಿ ತಪ್ಪು ಮಾಡಿದಲ್ಲಿ ಅವರಿಗೆ ತಕ್ಕದಂತ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಯಾರೇ ಶಿಕ್ಷೆ ಮಾಡಲಿ, ಯಾವುದೇ ರಾಜಕೀಯ ಒತ್ತಡಕ್ಕಾಗಲಿ ಇನ್ನೊಂದಕ್ಕಾಗಲಿ ಮಣಿಯದೆ ಆ ಸಾವಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ನಿನ್ನೆ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಬಂದಿದ್ದೇವೆ. ಸಾವಿನ ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯ ಬರಬೇಕು. ಸತ್ಯ ಹೊರಬಂದು ನಿಜವಾದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೆ ಈ ಒಂದು ಸಾವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಅಥವಾ ಮರೆಮಾಚತಕ್ಕಂಥ ಕೆಲಸ ಮಾಡಬಾರದು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ.